ನಿಲ್ಸಿ ನಿಲ್ಸಿ. ಏನ್ರಿ ಮಿಸ್ಟರ್, ಆಕ್ಸಿಡೆಂಟ್ ಮಾಡ್ಬಿಟ್ಟು ಹಾಗೆ ಹೋಗ್ತಾ ಇದ್ದೀರಲ್ಲ, ಎಲ್ಲಿ ನಿಮ್ಮ ಆರ್ಸಿ ಬುಕ್, ಎಲ್ಲಿ ನಿಮ್ಮ ಲೈಸೆನ್ಸ್? ನಾನು ಯಾರು ಗೊತ್ತಾ? ನಗರದ ಶ್ರೀಮಂತ ಭುಜಂಗರಾವ್ ಅವರ ಏಕೈಕ ಪುತ್ರ. ನೀವ್ ಯಾರಾದ್ರೂ ನನಗೇನು? ಕಾಯ್ದೆ ಅಂದ್ರೆ ಕಾಯ್ದೆನೆ, ಡ್ಯೂಟಿ ಅಂದ್ರೆ ಡ್ಯೂಟಿನೇ. ಎಳಿರಿ ಕೆಳಗೆ. ಅರ್ಥವಾಯ್ತು. ಈ ಕೇಸು ಉಲ್ಟಾ. ನೀವಿಲ್ಲಿದ್ರೆ ಚೆನ್ನಾಗಿರಲ್ಲ. ಇಲ್ಲಿನ ಜಾಗ ಖಾಲಿ ಮಾಡಿ. ಸ್ವಲ್ಪ ಕೆಳಗಿಳಿತೀರಾ? ಕೇಸ್ನ ಉಲ್ಟಾ ಪುಲ್ಟಾ ಮಾಡೋಕೆ ಇನ್ಸ್ಪೆಕ್ಟರ್ ಎಷ್ಟು ಹಣ ಕೊಟ್ರಿ? ನಿಮ್ ಹತ್ರ ಸಾಕಷ್ಟು ದುಡ್ಡಿದೆ ಅಂತ ಕಾನೂನೇ ಕೊಂಡ್ಕೋಬಹುದು. ಅದಕ್ಕಿಂತ ಡಬಲ್ ನಾನ್ ಕೊಡ್ತೀನಿ. ಬಟ್ ಆ ಮುದ್ಕನ್ ಕಾಲ್ಗತಿ ಏನು? ಆ ಮುದುಕನೇ ಅಡ್ಡ ಬಂದ. ಪಾಪ ಇವ್ರು ಏನ್ ಮಾಡ್ತಾರೆ? ನೋ, ಇವ್ರೆ ಅವನ ಮೇಲೆ ಕಾರ್ ಹಚ್ಚಿದ್ದನ್ನ ನಾನ್ ನನ್ನ ಕಣ್ಣಾರೆ ನೋಡಿದ್ದೀನಿ. ಆ ದಿಕ್ಕಿನ ಮುದುಕನ ಪರಾವಹಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಅವನೇ ನಿಮ್ ಚಿಕ್ಕಪ್ಪನ ಇಲ್ಲ ನಿಮ್ ಮಾವನ? ಹೀಸ್ ಆಲ್ಸೋ ಇಂಡಿಯನ್, ಐ ಆಮ್ ಆಲ್ಸೋ ಇಂಡಿಯನ್. ಅವನು ನಮ್ ಹಾಗೆ ಒಬ್ಬ ಮನುಷ್ಯ. ಮನುಷ್ಯ ಆಗಿದ್ರೆ ಬುದ್ಧಿ ಇರ್ಬೇಕು. ರೋಡ್ ಕ್ರಾಸ್ ಮಾಡುವಾಗ ಆ ಕಡೆ ಈ ಕಡೆ ನೋಡ್ಕೊಂಡು ಕ್ರಾಸ್ ಮಾಡ್ಬೇಕು. ಈಗ ಅಡ್ಡದಿಡ್ಡಿ ಕ್ರಾಸ್ ಮಾಡಿದ್ರೆ ಇನ್ನೇನಾಗತ್ತೆ? ಹೀಗೇನೆ ಆಗೋದು ಅಲ್ಲ ರೀ. ಇಂಥವ್ ದಿವಸಕ್ಕೆ 108 ಕೇಸ್ ನೋಡ್ತೇವೆ. ನೀವು ಹೋಗಿ ಸರ್, ನಾನು ನೋಡ್ಕೊಳ್ತೇನೆ. ಏನ್ರಿ, ನಿಮ್ಗೇನಾದ್ರೂ ಮರ್ಯಾದೆ ಇದೆಯಾ? ಲಂಚ ತಿಂದು ಹಾಕೊಂಡಿರೋ ಯೂನಿಫಾರ್ಮ್ಗೆ ಅವಮಾನ ಮಾಡ್ತಿದ್ದೀರಲ್ಲ. ಮಿಸ್ಟರ್ ವಿಜಯ್, ನೀವು ವಿದ್ಯಾವಂತರು, ಸುಸಂಸ್ಕೃತರು. ಸ್ವಲ್ಪನಾದ್ರೂ ಕರುಣೆ, ದಯಾ ನಿಮಗಿಲ್ವಾ? ನಿಮ್ ಹತ್ರ ಆಸ್ತಿ, ಅಂತಸ್ತು, ಕಾರು, ಬಂಗ್ಲೆ ಎಲ್ಲ ಇದೆ. ನಿಮ್ ಹಿಂದೆ ಇರೋರೆಲ್ಲ ಪುಂಡು ಪೋಖ್ರಿಗಳು. ಅವ್ರಗಳನ್ನ ಬಾರ ಕರ್ಕೊಂಡು ಹೋಗಿ ಸಾಕಷ್ಟು ಹಣ ಪೋಲ್ ಮಾಡ್ತೀರಾ. ಅದಕ್ಕೆ ಅವ್ರು ನಿಮ್ ಹಿಂದೆ ಇರೋದು. ನಾಳೆ ಏನಾದ್ರೂ ನೀವು ಪಾಪರಾದ್ರೆ ಈ ನಿಮ್ ಫ್ರೆಂಡ್ಸ್ ಯಾರು ನಿಮ್ ಹತ್ರ ಬರಲ್ಲ. ವಿದ್ಯಾರ್ಥಿ ಆಗಿರೋ ನೀವು ವಿನಾಕಾರಣ ನಿಮ್ ಬಂಗಾರದಂತ ಭವಿಷ್ಯನ ಹಾಳು ಮಾಡ್ಕೋಬೇಡಿ. ಸ್ಟೂಡೆಂಟ್ ಲೈಫ್ ಅಂದ್ರೆ ಎಂಜಾಯಬಲ್ ಲೈಫ್ ಅಂತ ಅವತ್ ನೀವೇ ಹೇಳಿದ್ರಿ. ಅಫ್ಕೋರ್ಸ್ ಎಂಟರ್ಟೈನ್ಮೆಂಟ್ ಇಸ್ ಡಿಫರೆಂಟ್, ಲೈಫ್ ಇಸ್ ಡಿಫರೆಂಟ್. ಆದ್ರೆ ನೀವೀಗ ಮಾಡಿದ್ದು ಎಂಟರ್ಟೈನ್ಮೆಂಟ್ ಅಲ್ಲ, ದುರಹಂಕಾರದ ಪರಮಾವಧಿ. ಮಿಸ್ಟರ್ ಇನ್ಸ್ಪೆಕ್ಟರ್, ಆಕ್ಸಿಡೆಂಟ್ ಆದ ಕೂಡಲೇ ಹಾಸ್ಪಿಟಲ್ಗೆ ಸೇರಿಸಿ ಕಾಪಾಡಬೇಕಾದ ನೀವು ಕರ್ತವ್ಯನ್ ಮರೆತು ಕಾಸ್ಗೋಸ್ಕರ ಕೈ ಒಡ್ಡಿದ್ರಿ. ನೀವು ಮಾಡ್ಬೇಕಾದ ಡ್ಯೂಟಿನ ಆಲ್ರೆಡಿ ನನ್ನ ಫ್ರೆಂಡ್ಸ್ ಮಾಡ್ಬಿಟ್ಟಿದ್ದಾರೆ. ಸಾರಿ ಮೇಡಮ್, ಐ ಆಮ್ ಸಾರಿ. ಥಿಂಕ್ ವೆಲ್, ಬಿ ಎ ಗುಡ್ ಮ್ಯಾನ್ ಟು ದ ಸೊಸೈಟಿ. ನಿಮ್ ಹತ್ರ ಸಾಕಷ್ಟು ದುಡ್ಡಿದೆ ಅಂತ ಕಾನೂನೇ ಕೊಂಡ್ಕೋಬಹುದು. ಅದಕ್ಕಿಂತ ಡಬಲ್ ನಾನ್ ಕೊಡ್ತೀನಿ. ನಿಮ್ ಹತ್ರ ಆಸ್ತಿ, ಅಂತಸ್ತು, ಕಾರು, ಬಂಗ್ಲೆ ಎಲ್ಲ ಇದೆ. ನಿಮ್ ಹಿಂದೆ ಇರೋರೆಲ್ಲ ಪುಂಡು ಪೋಖ್ರಿಗಳು. ವಿದ್ಯಾರ್ಥಿ ಆಗಿರೋ ನೀವು ನಿಮ್ ಬಂಗಾರದಂತ ಭವಿಷ್ಯನ ಹಾಳು ಮಾಡ್ಕೋಬೇಡಿ. ಭಾರತಿಯವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನ್ನ ಮೇಲೆ ನಿಮಗೆ ಕೋಪನಾ? ನಾನ್ ಯಾರು ಅಂತ ನಿಮ್ಮ ಮೇಲೆ ಕೋಪ ಮಾಡ್ಕೋಬೇಕು? ನೀವ್ಯಾರು ಅಂತ ನಾನು ತಿಳ್ಕೊಂಡಿದ್ದಿದ್ರೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಇಷ್ಟೊತ್ತವರೆಗೂ ನಾನು ಕಾಯಿ ಅಗತ್ಯ ಇರ್ತಿರ್ಲಿಲ್ಲ. ಯಾಕೆ ಇವತ್ತು ನಿಮ್ ಫ್ರೆಂಡ್ಸ್ ಮಾತಾಡಕ್ ಸಿಗ್ಲಿಲ್ವಾ? ಇಲ್ಲ ಬಾರ್ ರೆಸ್ಟೋರೆಂಟ್ ಲೀವಾ? ಪೇಷಂಟ್ಗೆ ಮಲ್ಟಿಪಲ್ ಫ್ರಾಕ್ಚರ್ ಆಗಿದೆ. ಆದ್ರೂ ಸೀರಿಯಸ್ ಅಂತೇನಲ್ಲ. ಆದ್ರೆ ಅವರ ವಯಸ್ಸಾಗಿರೋದ್ರಿಂದ ವಾಸಿ ಆಗೋದು ಕೊಂಚ ಲೇಟ್ ಆಗ್ಬಹುದು ಅಷ್ಟೇ. ಡಾಕ್ಟರ್, ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಬಟ್ ಅವ್ರ ಕಾಲು ವಾಸಿ ಆಗ್ಬೇಕು. ನನ್ನಲ್ಲಿರೋ ಅಹಂಕಾರಕ್ಕೆ ಅವ್ರ ಕಾಲು ಬಲಿ ಆಗ್ಕೊಡ್ತು. ಪ್ಲೀಸ್ ಡಾಕ್ಟರ್, ಹಾಗೇನ ಮಾಡಿ ಉಳಿಸ್ಕೊಡಿ. ಬಡವರ ಬದುಕಿನ ಬೆಲೆ ಏನು ಅಂತ ನನ್ಗೀಗ ಅರ್ಥ ಆಯ್ತು ಡಾಕ್ಟರ್. ಹಣ ಇದ್ರೆ ಏನ್ ಬೇಕಾದ್ರೂ ಪಡಿಬೋದು ಅನ್ಕೊಂಡು ಆ ಮಧ್ಯದಲ್ಲಿ ಲಗಾಮಿಲ್ದ ಕುದುರೆಯಂತೆ ಓಡಾಡ್ಕೊಂಡು ಫ್ರೆಂಡ್ಸ್ ಜೊತೆ ಸಿಕ್ಕ ಹಾಗೆ ಪುಂಡಾಟಿಕೆ ಮಾಡ್ತಾ ನಾನ್ ಮಾಡ್ತಿದ್ದ ತಪ್ಪನ್ನ ತಿದ್ದಿ ಸರಿಯಾದ ದಾರಿ ತೋರಿಸ್ಕೊಟ್ಟವಳು ನೀನು. ನನ್ನ ಮನಸ್ಸಲ್ಲಿದ್ದ ಅಹಂಕಾರದ ಪರದೆ ತೆರೆದು ಪ್ರೀತಿಯ ಪತಾಕೆ ಹಾರಿಸ್ತವಳು ನೀನು. ನೀನು ನೀನು ವಿಜಯ್, ಏನು ಇದೆಲ್ಲ? ನೀನು ಹಸುಗೂಸು, ನಿನಗೆ ಲೋಕಜ್ಞಾನ ಅಂದ್ರೆ ಓದೋದನ್ನ ಬಿಟ್ಟು ಇನ್ನೇನೂ ಗೊತ್ತಿಲ್ಲ ಅಂತ ನಾನ್ ತಿಳ್ಕೊಂಡಿದ್ದೆ.
ಇದನ್ನೆಲ್ಲ ನೋಡಿದ್ಮೇಲೆ ಗೊತ್ತಾಯ್ತು ನೀನು ಬಹಳ ಮುಂದುವರೆದ್ಬಿಟ್ಟಿದ್ಯಾ. ಡ್ಯಾಡಿ, ನೀವು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದ ಹಣನ ಜವಾಬ್ದಾರಿ ಇಲ್ಲದೆ ನೀರಿನ ಹಾಗೆ ಖರ್ಚು ಮಾಡ್ತಾ ಅದೇ ಪ್ರಪಂಚ ಅಂತ ತಿಳ್ಕೊಂಡಿದ್ದೆ. ಮಿತಿ ಇಲ್ಲದೆ ಖರ್ಚು ಮಾಡ್ತಿದ್ ನನ್ನ ಕೈಗೆ ಕಡಿವಾಣ ಹಾಕಿ ಜೀವನ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟವಳು ಭಾರತಿ. ಅದಕ್ಕೆ ಪ್ರತ್ಯುಪಕಾರವಾಗಿ ನನ್ನ ಮನಸ್ಸಿನ ಹೃದಯನ ಅವಳು ಕೊಟ್ಟಿದ್ದೀನಿ. ಇವಳು ಆ ಮೋಹನ್ ರಾವ್ ಮಗಳು ತಾನೆ? ಹೌದು ಡ್ಯಾಡಿ. ಶಬಾಷ್ ನನ್ನ ಮಗನೇ, ಐ ಆಮ್ ವೆರಿ ವೆರಿ ಹ್ಯಾಪಿ. ನೋಡು, ಶ್ರೀಮಂತರ ಹುಡುಗ ಬಡವ್ರ ಹುಡುಗಿನ, ಬಡವ್ರ ಹುಡುಗ ಶ್ರೀಮಂತ ಹುಡುಗಿನ ಪ್ರೀತಿಸೋದು ಸರ್ವೇ ಸಾಮಾನ್ಯ. ಆದ್ರೆ ನೀನು ನಮ್ಮಂತಸ್ತಿಗೆ ತಕ್ಕ ಹಾಗೆ ನಿನ್ ಯೋಗ್ಯತೆಗೆ ಸರಿದೋಗುವಂತ ಹೆಣ್ಣನ್ನೇ ಲವ್ ಮಾಡಿದೀಯಾ. ಡ್ಯಾಡಿ, ಎಸ್, ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್. ವಿಜಯ್, ನೀನ್ ಆ ಹುಡುಗಿ ಜೊತೆ ಫಸ್ಟ್ ಡೇಟ್ ಮುಗಿಸ್ಕೊಂಡ್ ಬಂದಿದ್ರೆ ನಾನು ಇನ್ನೂ ಸಂತೋಷ ಪಡ್ತಾ ಇದ್ದೆ ಕಣೋ. ಈಗ ನೀನ್ ನನ್ ಮಗ ಅಂತ ಹೇಳ್ಕೊಳ್ಳೋದಿಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡಿ. ಗುಡ್ ಲಕ್, ಗೋ ಹೆಡ್. ಅಲ್ಲ ದಣಿ, ನಾನು CID ತಂದೆ ಮಾಡಿ ಈ ಫೋಟೋಗಳನ್ನ ತಂದು ಕೊಟ್ಟಿನಿ. ನೀವು ನನ್ನ ಬಾಯಿಗೆ ಬಂದಂಗ ಹಾಂಗ ಹಿಂಗ ಅಂತ ಬೈದ್ರಿ. ಈಗ ಚಿಕ್ಕ ದಣಿಯಾರ ಮುಂದ ಮಗನೇ ಐ ಆಮ್ ಪ್ರೌಡ್ ಆಫ್ ಯು ಅಂತೀರಲ್ಲ. ಇದೇ ರಾಜಕೀಯ ಕಣೋ ಸೆಕ್ರೆಟರಿ ಮೋಹನ್ ರಾವ್. ಈಗ ನೀನು ನನ್ನ ಬೀಗ, ನಾನು ಈ ಬೀಗನಿಟ್ಕೊಂಡು ನಿನ್ ಫ್ಯಾಕ್ಟ್ರಿಗೆ ಹೇಗ್ ಬೀಗ ಹಾಕಿಸ್ತೀನಿ ಅಂತ ನೋಡ್ತಾ ಇರು. ನಾನು ಆವತ್ತು ಇದೇ ಮಾತು ಹೇಳಿದ್ದೆ, ಇವತ್ತು ಇದೇ ಮಾತು ಹೇಳ್ತಾ ಇದ್ದೀನಿ. ನೀನ್ ನನ್ನ ಮಗಳಲ್ಲಮ್ಮ, ನನ್ನ ಮಗ. ಹೆತ್ತು ತಂದೆಯರು ತನ್ನ ಗಂಡು ಮಕ್ಕಳಿಗೆ ಎಷ್ಟು ಸ್ವಾತಂತ್ರ್ಯ ಕೊಡ್ತಾರೋ ಅದಕ್ಕೆ 10 ಸ್ವಾತಂತ್ರ್ಯ ನಾನೇನು ಕೊಟ್ಟಿದ್ದೀನಿ. ನೀನ್ ಹೇಳಿದಕ್ಕೆ ಒಂದು ವಿರುದ್ಧವಾಗಿ ಹೇಳಿಲ್ಲ. ಹೇಳಮ್ಮ, ಹೇಳು. ಆ ಧೈರ್ಯದಿಂದಾನೇ ಒಬ್ಬ ಹುಡುಗನ ನನ್ ಮನಸ್ಸು ಕೊಟ್ಟಿದ್ದೀನಿ. ಮನಸ್ಸು ಕೊಟ್ಟ ಮೇಲೆ ಸಂಕೋಚ ಯಾಕಮ್ಮ? ಹೇಳು. ಆ ಹುಡುಗ ಬೇರೆ ಯಾರು ಅಲ್ಲಪ್ಪ, ವಿಜಯ್, ಭುಜಂಗರಾವ್ ಮಗ. ಆ ಹುಡುಗನ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡಿದ್ದೀನಮ್ಮ. ಈ ಮಾತ್ ನೀವ್ ಯಾಕೆ ಕೇಳ್ತಿದ್ದೀರಾ ಅಂತ ನನಗ್ ಗೊತ್ತಪ್ಪ. ಹಿಂದೆ ಕೆಲವು ಫ್ರೆಂಡ್ಸ್ ಸಹವಾಸದಿಂದ ಆ ರೀತಿ ವರ್ತಿಸಿದ್ರು. ಈಗ ಅವ್ರು ತುಂಬಾ ಬದಲಾಗಿದ್ದಾರಪ್ಪ. ಮನುಷ್ಯತ್ವದಿಂದ ಬದುಕಬೇಕು ಅನ್ನೋ ಛಲ ಹುಟ್ಟಿದೆ. ಇದನ್ನೆಲ್ಲ ಕೇಳಿದ ಮೇಲೆ ನಿಂದೆ ಎಲ್ಲ ತಯಾರಿ ಅಂತ ಕಾಣುತ್ತೆ. ಎನಿವೆ, ಭುಜಂಗರಾವ್ಗೂ ನನಗೂ ವ್ಯಾಪಾರದಲ್ಲಿ ಯಾವುದೇ ಮನಸ್ತಾಪ ಇದ್ರು ನಿನ್ನ ಹಿತಕ್ಕೋಸ್ಕರ ಅದನ್ನೆಲ್ಲ ಮರ್ತು ಬಿಡ್ತೀನಮ್ಮ. ಡ್ಯಾಡಿ, ಎಸ್, ವ್ಯಾಪಾರ ಬಿಸ್ನೆಸ್ ಅಂದ್ಮೇಲೆ ಅವೆಲ್ಲ ಇದ್ದೇ ಇರುತ್ತಮ್ಮ. ಒಟ್ನಲ್ಲಿ ನಿನ್ ಸಂತೋಷನೇ ನನ್ ಸಂತೋಷ ಕಣಮ್ಮ. ನಿನ್ನ ವಿಜಯ್ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ಬಿಡ್ತೀನಿ. ಓಕೆ? ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡಿ, ಥ್ಯಾಂಕ್ ಯು. ಅಲ್ಲ ಮೋಹನ, ನಿನ್ನ ಮಗಳೇ ನನ್ನ ಸೊಸೆ ಅಂತ ನಾನು ಯಾವತ್ತೂ ತೀರ್ಮಾನ ಮಾಡಾಗಿತ್ತು. ನೀ ನಿರ್ಧಾರಕ್ಕೆ ಬರೋದಕ್ಕೆ ಮುಂಚೆ ನಿನ್ನ ಪಾಠ ನಡೆಸ್ಕೊಂಡಿರೋ ನನ್ನ ಹತ್ರ ಅಟ್ಲೀಸ್ಟ್ ಒಂದು ಮಾತು ಕೇಳೋದು ಬೇಡ? ನೋಡ್ಸದಾ, ನೀನ್ ನನ್ನ ಫ್ಯಾಕ್ಟರಿ ವ್ಯವಹಾರಗಳಿಗೆ ಪಾರ್ಟ್ನರೇ ಹೊರತು ಫ್ಯಾಮಿಲಿ ಮ್ಯಾಟರ್ಸ್ಗಲ್ಲ. ಲೈಫ್ ಈಸ್ ನಾಟ್ ಎ ಬಿಸ್ನೆಸ್. ಭಾರತಿ ಯಾರನ್ನು ಇಷ್ಟಪಡ್ತಾಳೋ ಅವನ ಜೊತೆ ಮದುವೆ ಮಾಡೋದು ನನ್ನ ಕರ್ತವ್ಯ. ಮಗನೇ ಮೋಹನ, ಸ್ಲೀಪಿಂಗ್ ಪಾರ್ಟ್ನರ್ ಆದ ತಕ್ಷಣ ಸದಾ ಸ್ಲೀಪಿಂಗ್ ಆಗೇ ಇರ್ತೀನಿ ಅಂತ ತಿಳ್ಕೊಂಡ್ಯಾ? ಇಷ್ಟು ದಿವಸ ನಿನ್ನ ಅಕೌಂಟ್ ಕೇಳಿದೆ, ನನ್ನ ಭಾಗದ ಲಾಭ ಕೇಳಿದೆ. ಯಾಕೆ ನೀನೇನ್ ಮಾಡಿದ್ರು ಕೈ ಕಟ್ಕೊಂಡು ಸುಮ್ಮನೆ ಕೂತಿದ್ದೆ ಗೊತ್ತಾ? ನಾಳೆ ನಿನ್ನ ಮಗಳು ನನ್ನ ಮನೆ ಸೊಸೆ ಆಗ್ತಾಳೆ, ಸಮಸ್ತ ಆಸ್ತಿ ನನ್ನ ಪಾಲಿಂದ ಆಗುತ್ತೆ ಅಂತ. ಆದ್ರೆ ನೀನು ಆ ಭುಜಂಗ ಭಾರಿ ಶ್ರೀಮಂತ ಅಂತ ಅವರ ಜೊತೆ ಸಂಬಂಧ ಬೆಳ್ಸಕ್ ನೋಡ್ತಾ ಇದೀಯಾ? ಮಲಗಿರೋ ಅವನ್ನ ಕೆಣಕ್ತಾ ಇದೀಯ. ಇದರ ಪರಿಣಾಮ ಏನಾಗತ್ತೆ ಅಂತ ನಾಳೆ ನಿನಗೆ ಗೊತ್ತಾಗತ್ತೆ. ಹಲೋ ಸರ್, ನಮ್ಮ ಫ್ಯಾಕ್ಟರಿಯಲ್ಲಿ ಗ್ಯಾಸ್ ಲೀಕ್ ಆಗಿ 106 ಜನ ಸಾಯ್ತಾ ಇದ್ದಾರೆ ಸರ್. ಈಗ
ಐಮ್ ಸಾರಿ ಸರ್, ಈಗ ತಾನೇ ವಿಷಯ ಗೊತ್ತಾಯ್ತು. ಭಾರತಿ, ಇದೆಲ್ಲ ಹೇಗಾಯ್ತು? ವಾಟ್ ಹ್ಯಾಪೆಂಡ್? ಅದು ಗ್ಯಾಸ್ ಚೇಂಬರ್ ಲೀಕ್ ಆಯ್ತು. 100 ಜನ ಸಾಯ್ತಿದ್ದಾರೆ ಅಂತ ಫೋನ್ ಬಂತು. ಆದ್ರೆ ಬಂದು ನೋಡಿದ್ರೆ ಇದೆಲ್ಲ ಹೇಗಾಯ್ತು ನನಗೊಂದು ಗೊತ್ತಾಗ್ತಾ ಇಲ್ಲ. ಭಾರತಿ ಕೆಮಿಕಲ್ಸ್ ಫ್ಯಾಕ್ಟರಿ ಪಾರ್ಟ್ನರ್ ಮಿಸ್ಟರ್ ಮೋಹನ್ ರಾವ್ ನೀವೇ ತಾನೆ? ಯು ಆರ್ ಅಂಡರ್ ಅರೆಸ್ಟ್. ಪ್ಲೀಸ್ ಫಾಲೋ ಮೀ. ಇನ್ಸ್ಪೆಕ್ಟರ್, ಇದು ಆಂಟಿಸಿಪೇಟರಿ ಬೇಲ್. ಇದು ಹೇಗೆ ಸಿಕ್ತು? ಇದು ಹೇಗೆ ಸಿಕ್ತು ಅನ್ನೋದು ಮುಖ್ಯ ಅಲ್ಲ, ಇದು ಸರಿಯಾಗಿದೆಯೋ ಇಲ್ವೋ ಅಂತ ನೋಡಿ. ಹೆಡ್ ಕಮಾನ್. ಪ್ರಹ್ಲಾದ, ಮೋಹನ್ ನೋಡು, ಮೊದಲು ಸತ್ತವ್ರ ಕುಟುಂಬಕ್ಕೆ ತಾತ್ಕಾಲಿಕ ಪರಿಹಾರ ಕೊಡು. ಮುಂದೇನ್ ಮಾಡ್ಬೇಕನ್ನೋದನ್ನ ವಿಚಾರ ಮಾಡೋಣ. ಹಾಗೆ ಆಗ್ಲಿ. ಈ ತಕ್ಷಣವೇ 10,000 ರೂಪಾಯಿ ಒಂದೊಂದು ಸಂಸಾರ ಕೊಟ್ಬಿಡೋಣ. ದೊಡ್ಡ ಮನ್ಸಪ್ಪ ನಿಂದು, ದೊಡ್ಡ ಮನ್ಸು. ಹೌದೇನೋ ಸೆಕ್ರೆಟರಿ? ಹೌದ್ರಿ ದಣ್ಯಾರ, ಅವನಾಪರ ಸತ್ತ ಕಾರ್ಮಿಕರ ಕುಟುಂಬಕ್ಕ ತಲಾ 10,000 ರೂಪಾಯಿ ಕೊಟ್ಟಾನಂತ್ರಿ. ನಾನ್ ಅವತ್ತೇ ಚೇಂಬರ್ ಮೀಟಿಂಗ್ ಅಲ್ಲಿ ಪಡ್ಕೊಂಡೆ, ಕೈನ ಲೂಸ್ ಬಿಡ್ಬೇಡ, ಬಿಟ್ರೆ ಬರ್ಬಾದ್ ಆಗೋಗ್ತೀಯಾ ಅಂತ. ಯಾರು ನನ್ಗೇನ್ರಿ? ನಿನ್ಗೆಲ್ಲೇ ಅವನಿಗೆ ಕಾರ್ಮಿಕರ ಮೇಲೆ ಕರುಣೆ ಕಾವೇರಿ ಉಕ್ಕಿ ವಸತಿ ಸೌಲಭ್ಯ, ಮಣ್ಣು ಮಸಿ ಬೋನಸ್ ಅಂತ ಕೊಟ್ಟ. ಈಗೇನ್ ಮಾಡ್ತಾ ಇದ್ದಾನೆ? ಸೆಗಣಿ ತಿಂತಾ ಇದ್ದಾನ್ರಿ. ಭಾರತಿ, ಅಮ್ಮ ಭಾರತಿ, ಅವತ್ತಿವನು ಅಂದಿದ್ದಕ್ಕೆ ಇವನು ಸಮಾಧಾನಕ್ಕೋಸ್ಕರ ಗಂಡ ಆದ್ರೇನು ಹೆಣ್ಣಾದ್ರೇನು ಅಂತಂದೆ. ಆದ್ರೆ ಅವತ್ತಿವನು ಯಾಕೆ ವ್ಯಥೆ ಪಟ್ಟ ಅಂತ ಇವತ್ತು ಅರ್ಥ ಆಗ್ತಿದ್ಯಮ್ಮ. ಮುಂದಿನ ಕಾರ್ಯ ಹೇಗಮ್ಮ ನೆರವೇರಿಸೋದು? ಸನ್ನಿನ್ಲು ಅಂದ್ರೆ ಕಾನೂನು ಪ್ರಕಾರವಾಗಿ ಮಗನ್ ಸಮಾನ. ಇವಳ ತಂದೆ ಚಿತೆಗೆ ನಾನೇ ಬೆಂಕಿ ಇಟ್ಟು ನನ್ನ ಋಣ ತೀರ್ಸ್ಕೊತೀನಿ. ವಿಜಯ್, ಮದುವೆ ಆದ್ಮೇಲೆ ಮಾತ್ರ ನಿಮ್ಗ ಹಕ್ಕು ಬರುತ್ತೆ. ಅಲ್ಲಿವರೆಗೂ ಯು ಆರ್ ಜಸ್ಟ್ ಮೈ ಫ್ರೆಂಡ್. ನನ್ ಡ್ಯಾಡಿ ಚಿತೆಗೆ ನಾನೇ ಕೊಳ್ಳೆ ಇಡ್ತೀನಿ. ಇಲ್ಲಮ್ಮ, ಅದ್ಯಾಗುತ್ತೆ? ಹೆಣ್ಮಗಳಾದವಳು ಚಿತೆ ಬೆಂಕಿ ಇಡೋದಕ್ಕೆ ಸಮಾಜ ಒಪ್ಬೇಕಲ್ಲಮ್ಮ. ಯಾವ್ದು ಸಮಾಜ ಅಂಕಲ್? ಹೆಣ್ಮಕ್ಳು ತಂದೆ ಆಸ್ತಿಯಲ್ಲಿ ಪಾಲ್ ಕೇಳೋಕ್ ಹಕ್ಕಿದೆ, ಗಂಡಸಿನ ಸರಿ ಸಮನಾಗಿ ದುಡಿಯೋ ಅಧಿಕಾರ ಇದೆ. ಆದ್ರೆ ತಂದೆ ಚಿತೆಗೆ ಒಳ್ಳೆ ಇಡೋಕ್ ಒಪ್ಪಲ್ವಾ? ನಮ್ ತಂದೆ ನನ್ನ ಮಗಳು ಅಂತ ಒಂದಿನೂ ಬೆಳೆಸ್ಲಿಲ್ಲ, ಮಗ ಅಂತಾನೆ ಬೆಳೆಸಿದ್ರು. ಈ ಸಮಾಜ ಸಂಪ್ರದಾಯ ಏನಂದ್ರು ಸರಿ, ನನಗ್ ಬಹಿಷ್ಕಾರ ಹಾಕಿದ್ರು ಸರಿ, ನನ್ ತಂದೆ ಚಿತೆಗೆ ನಾನೇ ಬೆಂಕಿ ಇಟ್ಟು ನನ್ ಋಣ ತೀರಿಸ್ಕೊತೀನಿ. ಚರಿತ್ರೆನ ಬದಲಾಯಿಸ್ಬೇಕು ಅಂತಲ್ಲ, ಶಾಸ್ತ್ರನ ತಪ್ಪಿಸ್ಬೇಕು ಅಂತಲ್ಲ, ಮಗಳಿದ್ದು ತಂದೆ ಅನಾಥರಾಗಬಾರ್ದು ಅಂತ. ಭಾರತಿ, ಸಮಾಧಾನ ಮಾಡ್ಕೋ. ನಿಂತ್ಕೋ. ತಿರ್ಬೋಕಿ ನನ್ ಮಗನ್ನ ದಹನ ಮಾಡಿ ತಿಪ್ಪೆನ ಜೊತೆಲ್ ಕರ್ಕೊಂಡ್ ಬರ್ತಾ ಇದೆಯೇನೋ? ಅಪ್ಪ, ಮಾತುಗಳು ಮರ್ಯಾದೆಯಿಂದ ಬರ್ಲಿ.
ಇವಳು ನಿಮ್ ಸೊಸೆ. ಸೊಸೆ? ಯಾವ ಸೊಸೆ? ಯಾರಿಗ್ ಸೊಸೆ? ಅವತ್ತು ನಾನು ಭಾರತಿನ ಪ್ರೀತಿಸ್ತಾ ಇದೀನಿ ಅಂತ ಹೇಳಿದಾಗ ನೀನೇನಂತ ಹೇಳಿದೆ? ನನ್ನ ಅಂತಸ್ಗೆ ತಕ್ಕ ಸೊಸೆನೆ ಆರ್ತಿದ್ಯಾ, ತಕ್ಷಣ ಮದುವೆ ಮಾಡ್ಕೊ ಅಂತ ಹೇಳಿದೆ. ಅವತ್ತು ಅವಳಿಗೆ ಆಸ್ತಿ ಇತ್ತು, ಇವತ್ತೇನಿದೆ? ಬರೀ ಆಸ್ತಿ. ಆದ್ರೂ ಭಾರತಿನೇ ನನ್ನ ಹೆಂಡತಿ. ನೀನೇನೇ ಬಾಯ್ ಬಡ್ಕೊಂಡ್ರು ಅವಳಿಗೆ ಈ ಮನೆ ಸ್ಥಾನ ಸಿಕ್ಕಲ್ಲ. ಅಷ್ಟೇ ಅಲ್ಲ, ನೀನೇನಾದ್ರೂ ನನ್ನ ಇಚ್ಛೆಗೆ ವಿರುದ್ಧವಾಗಿ ನಡೆದಿದ್ದೆ ಆದ್ರೆ ಈ ಆಸ್ತಿಲಿ ಒಂದು ಕಿಲುಬು ಕಾಸು ಸಿಕ್ಕಲ್ಲ. ಯಾಕೆ ಸಿಗಲ್ಲ? ನಿನಗೆ ಆಸ್ತಿ ಮೇಲೆ ಎಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿದೆ. ಯಾಕೆಂದ್ರೆ ಇದು ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿ ಅಲ್ಲ, ನಿಮ್ಮಪ್ಪ ಅಂದ್ರೆ ನಮ್ಮ ತಾತ ಸಂಪಾದನೆ ಮಾಡಿದ್ದು. ಆದ್ರೂ ನಿಂತರ ಹೊಲಸು ಆಸೆ ಇದ್ರ ಮೇಲೆ ನನಗಿಲ್ಲ. ನನಗೆ ಭಾರತಿನೇ ಮುಖ್ಯ. ನಿನ್ನ ಈ ಮಟ್ಟಕ್ಕೆ ತಂದ ಇವಳು? ಅಪ್ಪ, ನನ್ನ ಭಾರತಿ ಬಗ್ಗೆ ಇಷ್ಟೊಂದು ಕೇವಲ ಮಾತಾಡಿದ್ರೆ ನಿಮ್ಮೊಬ್ಬನೇ ಮಗ ಈ ವಂಶೋದ್ಧಾರಕ್ಕಿಂತ ದೇಹಕ್ಕೆ ನೀವೇ ಬೆಂಕಿ ಇಡ್ಬೇಕಾಗುತ್ತೆ. ಓಹೋ, ಸೆಂಟಿಮೆಂಟ್. ನೀನು ಆ ರೂಟ್ನಿಂದ ಬರ್ತಾ ಇದೀಯಾ, ನಾನು ಈ ರೂಟ್ನಿಂದ ಕೇಳ್ತಾ ಇದ್ದೀನಿ. ಮದ್ವೆ ಆಗದೆ ನಿನ್ನಿಂದೆ ಓಡ್ ಬಂದಿರೋ ಇವಳನ್ನ ಈ ಮನೇಲಿ ಇಟ್ಕೊಳ್ಳೋದಕ್ಕೆ ಹೇಗೋ ಸಾಧ್ಯ? ಇದಕ್ಕೇನು ದೊಡ್ಡ ರೂಟ್ ಬೇಕಾಗಿಲ್ಲ, ವೆರಿ ಸಿಂಪಲ್. ಇದು ನಮ್ಮ ಅಮ್ಮನಿಗೆ ನೀನು ಕಟ್ಟಿದ ತಾಳಿ. ಈ ಮನೆ ಸೊಸೆಯಾಗಿ ಬರೋ ಹುಡುಗಿಗೆ ಇದನ್ನೇ ಕಟ್ಟಬೇಕು ಅಂತ ನಮ್ಮಮ್ಮ ಕಣ್ಮುಚ್ಕೊಳ್ಳೋ ಹೇಳಿದ ಮಾತು ಜ್ಞಾಪಕ ಇದೆಯಾ? ನೀನ್ ಆಶೀರ್ವಾದ ಮಾಡಿದ್ರು ಸರಿ, ಮಾಡದೇ ಇದ್ರು ಸರಿ, ನಮ್ಮ ಅಮ್ಮನ ಆಶೀರ್ವಾದ ನನಗಿದ್ದೇ ಇದೆ. ಪ್ರೀತಿ ಮಾಡಿ ಹಿರಿಯರನ್ನ ಎದುರ್ಸಕ್ಕಾಗದೆ ಓಡೋಗಿ ತಲೆ ಮರೆಸ್ಕೊಳ್ತಾ ಇದ್ದಿದ್ದು ಓಲ್ಡ್ ಸ್ಟೈಲ್. ಪ್ರೀತಿ ಮಾಡಿ ಯಾರಿಗೂ ಹೆದರದೆ ಅಡ್ಡ ಬಂದವ್ರ ಮುಂದೆ ತಾಳಿ ಕಟ್ಟಿ ಸುಖ ಪಡೋದು ನ್ಯೂ ಸ್ಟೈಲ್. ದಟ್ ಈಸ್ ವಿಜಯ್ ಸ್ಟೈಲ್. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೇ ಬಧ್ನಾಮಿ ಶುಭಗೆ ತ್ವಂ ಜೀವ ಶರದಾ ಶತಂ ಸುಮಂಗಲೀರಿಯಂ ವಧೂರಿಮಾ ಸಮೇತ ಪಶ್ಚಾತ ಸೌಭಾಗ್ಯಮಸ್ತಿ ತತ್ವಾಯಾತಾರ್ಥಂ ವಿಪರೀತನಾಂ ಕೈದಂ ಕಸ್ಮಾ ಅದಸ್ಕಾಮಃ ಕಾಮಾಯ ದಾಸ್ಕಾಮೋ ದಾತಾ ಕಾಮಃ ಪ್ರತಿಗೃಹೀತಾ ಕಾಮಂ ಸಮುದ್ರಮಾವಿಶ ಕಾಮೇನ ಸ್ವಾ ಪ್ರತಿಗೃಹ್ಣಾಮಿ ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಿತವ್ಯಾ ತ್ವಯೇಯಂ ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಿತವ್ಯಾ ತ್ವಯೇಯಂ ನಾತಿ ಆರ್ತಿ, ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ. ಏನೂ ಇಲ್ಲ ಅಂತ ಈ ಖಾಲಿ ತುಟಿಗಳಿಂದ ಹೇಳಿದ್ರೆ ನನ್ಗೆ ಅರ್ಥ ಆಗಲ್ಲ ಅಂತ ತಿಳ್ಕೊಂಡಿದ್ಯಾ? ಮದುವೆ ಆದ ಮೊದಲನೇ ರಾತ್ರಿ ಪ್ರತಿ ಹೆಣ್ಣಿಗೂ ಏನ್ ಆಸೆ ಇರುತ್ತೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಭಾರತಿ, ನಾನು ನಿನ್ಗೊಂದು ಮಾತು ಹೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಇಲ್ಲ. ನಾನಿನ್ನ ಮದುವೆ ಆಗಿತ್ತು ಕೇವಲ ನಿನ್ನಿಂದ ದೇಹ ಸುಖ ಪಡಿಬೇಕನ್ನೋ ಉದ್ದೇಶದಿಂದಲ್ಲ. ಅದ್ ನನಗ್ ಗೊತ್ತು. ನಮ್ ತಂದೆ ಸತ್ತೋದ್ಮೇಲೆ ಬೇದಿಲ್ ಬೀಳ್ತಿದ್ದ ನನ್ನ ಕಾಪಾಡೋದಿಕ್ಕೆ. ಅಷ್ಟೇ ಅಲ್ಲ ಭಾರತಿ, ನನ್ನ ಜೀವ ಇರೋವರೆಗೂ ನೀನ್ ನನ್ನ ಪ್ರೀತಿಸ್ತಾ ಇರ್ಬೇಕು ಅಂತ. ಥ್ಯಾಂಕ್ ಯು ವಿಜಯ್, ಯು ಆರ್ ಗ್ರೇಟ್. ಒನ್ ಸೆಕೆಂಡ್. ಭಾರತಿ, ನಾಳೆ ನಾನು ಊರಿಗೆ ಹೋಗ್ಬೇಕು. ಯಾರಾದ್ರೂ ಊರ್ಗ್ ಹೋಗ್ತೀನಿ ಅಂದ್ರೆ ಯಾಕೆ ಏನು ಅಂತ ಕೇಳ್ಬಾರ್ದು. ಅದಕ್ಕೆ ನೀವೇ ಹೇಳ್ಬಿಟ್ರೆ. ಹೆಂಡತಿ ಹತ್ರ ಮುಚ್ಚಿಡೋ ರಹಸ್ಯ ಗಂಡನ ಹತ್ರ ಏನಿರುತ್ತೆ? ಯಾವತ್ತು ನೀ ನನ್ನ ಮೃಗತ್ವ ದುರಾಂಕಾರನ ದೂರ ಮಾಡ್ತೀಯೋ ಅವತ್ತೇ ನಾನು ನಿರ್ಧಾರ ಮಾಡಿದೆ ಈ ಹಣದ ಮಧ್ಯದಿಂದ ದೂರ ಆಗ್ಬೇಕು, ಈ ಆಸ್ತಿ ಅಂತಸ್ತಿಗೆ ವಾರತಾರನಾಗಿರ್ಬಾರ್ದು ಅಂತ. ಅದಕ್ಕೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ IPSಗೆ ಅಪ್ಲೈ ಮಾಡಿದ್ದೆ. ಇವತ್ತೇ ಟ್ರೈನಿಂಗ್ ಆರ್ಡರ್ ಬಂತು, ನಾಳೆನೇ ನಾನು ಹೋಗ್ಬೇಕು. ಭಾರತಿ, ನಾವಿಬ್ರು ಸೇರಿರೋ ಶುಭ ಸಂದರ್ಭದಲ್ಲಿ ಬೇರೆ ಬೇರೆ ಆಗೋ ಪ್ರಸಂಗ ಬಂದಿದ್ದಕ್ಕೆ ನಿನಗೆ ಕಷ್ಟ ಆಗ್ತಿರ್ಬೇಕಲ್ಲ? ಕಷ್ಟ ಸುಖನ ಅರ್ಥ ಮಾಡ್ಕೊಂಡು ಹಾಲು ಹಣ್ಣು ಹಂಚ್ಕೊಳ್ಳೋ ಹಕ್ಕು ಈ ಅರ್ಧಾಂಗಿಗಿದೆ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ವೆರಿ ಮಚ್.
ಬರೀ ವಿಜಯ್ ಅಲ್ಲ ಭಾರತಿ, ಇನ್ಸ್ಪೆಕ್ಟರ್ ವಿಜಯ್. ಟ್ರೈನಿಂಗ್ ಮುಗಿತಿದ್ದಾಗೆ ಇದೇ ಊರಿಗೆ ಪೋಸ್ಟಿಂಗ್ ಆಯ್ತು. ತಕ್ಷಣ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟೆ. ಕಂಗ್ರಾಚುಲೇಷನ್ಸ್ ವಿಜಯ್. ಥ್ಯಾಂಕ್ ಯು. ಗಂಡ ಕಾನೂನು ಪರಿಪಾಲಕನಾದ್ರೆ ಹೆಂಡತಿ ನ್ಯಾಯದ ಪರಿಪಾಲಿಕೆ. ತುಂಬಾ ಚೆನ್ನಾಗಿದೆ. ನೀವಿಬ್ರು ದೇಶದ ಜನತೆಗೋಸ್ಕರ ಕಂಕಣ ತೊಟ್ಟು ಕರ್ತವ್ಯ ನಿರ್ವಹಿಸ್ತಿರೋದು ನೋಡಿ ತುಂಬಾ ಹೆಮ್ಮೆ ಅನಿಸ್ತಿದ್ಯಪ್ಪ. ಕೂತ್ಕೊಳ್ಳಿ ಅಂಕಲ್. ಏನಂಕಲ್, ಫ್ಯಾಕ್ಟ್ರಿ ದುರಂತದ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿಸಿದ್ರಂತೆ? ನಂದೇನಿಲ್ಲಪ್ಪ, ಇದೆಲ್ಲ ನಿನ್ ಹೆಂಡ್ತಿದೆ. ಸ್ವಲ್ಪ ಸಿಐಡಿ ಕೆಲಸ ಮಾಡಿ ತಾನೊಬ್ಬ ಗ್ರೇಟ್ ಲಾಯರ್ ಅಂತ ತೋರಿಸ್ಬಿಟ್ಲು. ವಾವ್, ಕಂಗ್ರಾಚುಲೇಷನ್. ಜಡ್ಜ್ಮೆಂಟ್ ಆಗ್ಲಿ. ಈ ಏರಿಯಾಗೆ ಬಂದಿರೋ ಹೊಸ ಇನ್ಸ್ಪೆಕ್ಟರ್ ತುಂಬಾ ಸ್ಟ್ರಿಕ್ಟ್ ಅಂತೆ. ಹೊಸದಾಗಿ ಬಂದಾಗ ಎಲ್ರು ಹಾಗೇನೆ. ಎಂತವರೇ ಆಗಿರ್ಲಿ, ನಮ್ ಯಜಮಾನ್ರು ಕರೆಸಿ ಒಂದ್ ಪಾರ್ಟಿ ಕೊಟ್ಟು ಕೈಗೆ ಒಂದಿಷ್ಟು ಕಾಸಿನ ಕಂತೆ ಹಾಕಿದ್ರೆ ಎಂತವ್ರು ಇಲ್ಲಿ ಆಗ್ಬಿಡ್ತಾರೆ. ಮಟ್ಕ ನಡೆಸ್ತೀರ? ಮಟ್ಕನ ಎತ್ತೋ ಏರೋಪ್ಲೇನ್ ಸರ್. ಗಂಗಾ ತುಂಗಾ ಭದ್ರಾ ಜಮುನಾ ಎಲ್ಲ ಬಂದ್ರಮ್ಮ, ಬನ್ನಿ. ಗಂಗಾ ತುಂಗ ಭದ್ರಾ ಜಮುನಾ ಯಾರ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಪ್ಪ. ಕಾನ್ಸ್ಟೇಬಲ್ಸ್ ಅರೆಸ್ಟ್ ಮಾಡಿದ್ರನಲ್ಲ. ಬೇಗ
ಯುವರ್ ಆನರ್, ನನ್ನ ಲರ್ನೆಡ್ ಫ್ರೆಂಡ್ ಶ್ರೀಮತಿ ಭಾರತಿಯವರು ನನ್ನ ಕಕ್ಷಿದಾರ ಹಿರಿಯ ಗಣ್ಯ ವ್ಯಕ್ತಿಯಾದ ಶ್ರೀ ಭುಜಂಗರಾವ್ ಅವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿ ಕೋರ್ಟ್ಗೆ ಎಳೆದು ಅವಮಾನ ಮಾಡಿದ್ದಾರೆ. ತನ್ನ ಸ್ವಂತ ಮಾವನ ಪರಿಜ್ಞಾನ ಇಲ್ಲದೆ ಇರೋ ಇವರ ಬಾಲಿಶ ಪ್ರವೃತ್ತಿಗೆ ಐ ಫೀಲ್ ವೆರಿ ಸಾರಿ ಯುವರ್ ಆನರ್. ಶ್ರೀ ಭುಜಂಗರಾವ್ ಅವರನ್ನ ಓಪನ್ ಕೋರ್ಟ್ ನಲ್ಲಿ ಇವರು ಕ್ಷಮೆ ಕೇಳೋ ಹಾಗೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಸಲ್ಲಿಸ್ತಾ ಇದ್ದೀನಿ. ಇದು ನ್ಯಾಯಾಲಯ. ಇಲ್ಲಿ ನ್ಯಾಯ ಅನ್ಯಾಯದ ವಿಮರ್ಶೆ ಆಗಬೇಕೇ ಹೊರತು ಯಾರು ಕ್ಷಮಾಪಣೆ ಕೇಳೋ ಅಗತ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ ಬಯಸುತ್ತೇನೆ. ಭಾರತಿ, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಇವತ್ತಿನ ಕೇಸಿಗೆ ಸಂಬಂಧಪಟ್ಟಂತೆ ಕಳ್ಳಭಟ್ಟಿ ಖದೀಮರಿಗೋ, ಮಟ್ಕ ನಡೆಸ್ತಾ ಇರೋ ಏಜೆಂಟ್ಗಳಿಗೋ ಅಥವಾ ವ್ಯಭಿಚಾರ ನಡೆಸ್ತಾ ಇರೋರ್ಗೋ ಶಿಕ್ಷೆ ಕೊಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋಲ್ಲ ಯುವರ್ ಆನರ್. ಇವುಗಳಿಗೆ ಪ್ರೇರಕ ಶಕ್ತಿಯಾಗಿ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಹೆಮ್ಮರವಾಗಿ ನಿಂತಿರೋ ಶ್ರೀಮಂತ ವ್ಯಕ್ತಿಗಳ ಬೇರನ್ನ ಮೊದಲು ಕಡೆ ಹಾಕ್ಬೇಕು. ಆಗ್ಲೇ ನಮ್ಮ ದೇಶದ ವಿಧ್ವಂಸಕ ಕೃತ್ಯಗಳನ್ನ ತಡೆಗಟ್ಟಂತಾಗುತ್ತದೆ. ಸರ್ಕಾರಿ ಅಧಿಕಾರಿಗಳನ್ನ ಹಣದಿಂದ ಕೊಂಡುಕೊಂಡು ಈ ರೀತಿ ಅನ್ಯಾಯ ಅಕ್ರಮಗಳನ್ನು ನಡೆಸ್ತಾ ಇರೋ ಮುಖ್ಯ ವ್ಯಕ್ತಿ ಶ್ರೀ ಭುಜಂಗರಾವ್. ಈ ಕೇಸನ್ನು ಡೀಲ್ ಮಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಅವರನ್ನ ವಿಚಾರಿಸಬೇಕು ಅಂತ ಕೋರ್ಟನ್ನ ಪ್ರಾರ್ಥಿಸುತ್ತೇನೆ. ಯುವರ್ ಆನರ್, ಗಣ್ಯ ವ್ಯಕ್ತಿ ಶ್ರೀ ಭುಜಂಗರಾವ್ ಅವರ ಮಗನಾದ ನಾನು ನಮ್ಮ ತಂದೆ ನಡೆಸ್ತಾ ಇದ್ದ ಕಳ್ಳಬಟ್ಟಿ, ಮಟ್ಕ ವ್ಯವಹಾರ ಹಾಗೂ ವೇಷಗೃಹಗಳನ್ನ ರೈಡ್ ಮಾಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರನ್ನ ಅರೆಸ್ಟ್ ಮಾಡಿದ ಡೀಟೇಲ್ಸು ಈ ಫೈಲಲ್ಲಿ ಇದೆ. ತಾವು ಕುಲಂಕುಷವಾಗಿ ಪರಿಶೀಲಿಸಿ ನ್ಯಾಯ ದೊರಕಿಸಿಕೊಡ್ಬೇಕೆಂದು ಪ್ರಾರ್ಥಿಸುತ್ತೇನೆ. ಈ ಮೊಕದ್ದಮೆಯ ವಿಚಾರಣೆ ಮುಗಿಯುವವರೆಗೂ ಶ್ರೀ ಭುಜಂಗರಾವ್ ಅವರನ್ನು ಪೊಲೀಸ್ ಕಸ್ಟಡಿಯಲ್ಲಿ ಇಡಬೇಕೆಂದು ಕೋರ್ಟ್ ಆದೇಶ ನೀಡಲಾಗಿದೆ. ರಿಲೀಸ್ ಹಿಮ್. ಮೈ ಡಿಯರ್ ಸನ್, ಕಾನೂನು ಖಾಕಿ ಎಲ್ಲ ಇದ್ರ ಮುಂದೆ ನಾವು ಬಂದಿದ್ ಕೆಲ್ಸ ಆಯ್ತಲ್ಲ. ಬನ್ನಿ ಬನ್ನಿ. ನನ್ನನ್ನ ಕೋರ್ಟ್ ಬೆಟ್ಲತ್ಸಿ ಕಟ್ಕಟ್ಟೆ ನಿಲ್ಸಿ ಅವಮಾನ ಮಾಡಿದ್ದನ್ನ ನೆನ್ಸ್ಕೊಂಡ್ರೆ ನನ್ ಮೈಯೆಲ್ಲ ಉರಿಯುತ್ತೆ. ಅವಳು ಸರ್ವನಾಶ ಆಗೋದನ್ನ ನಾನು ಕಣ್ಣಾರ ಕಾಣ್ಬೇಕಣಯ್ಯ, ನಾನು ಕಣ್ಣಾರ ಕಾಣ್ಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಮಂಡಳಿಯಿಂದ ಬಂದಿದ್ದೀವಿ. ನಿಮಗ್ ಸನ್ಮಾನ ಮಾಡ್ಬೇಕು ಅಂತ ನಮ್ಮ ಮಹಿಳಾ ಮಂಡಳಿ ನಿರ್ಧಾರ ಮಾಡಿದೆ. ತಾವು ದಯವಿಟ್ಟು ಬರ್ಬೇಕು ಮೇಡಮ್. ನೀವು ಬಂದು ಒಂದೆರಡು ಮಾತಾಡಿ ನಮ್ಮಂತ ಅಬಲೆಯರಿಗೆ ಸ್ಫೂರ್ತಿ ತುಂಬಬೇಕು ಅಂತ ಕೇಳ್ಕೊತಿದೀವಿ. ಫಂಕ್ಷನ್ ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮೆಮೋರಿಯಲ್ ಹಾಲ್ ನಲ್ಲಿ. ಎಷ್ಟೊತ್ತಿಗೆ? ಸಾಯಂಕಾಲ 4 ಗಂಟೆಗೆ. ನೀವು ಖಂಡಿತ ಬರ್ಬೇಕು. ಬರ್ತೀನಿ. ಬರ್ತೀವಿ. ನಮಸ್ಕಾರ. ಸಾರಿ, ತುಂಬಾ ಲೇಟ್ ಆಗೋಯ್ತು. ಪರವಾಗಿಲ್ಲ, ನೀವು ಬಂದಿದ್ದೀರಿ ನಮ್ಮ ಅದೃಷ್ಟ. ಬನ್ನಿ. Welcome, lawyer Bharti Devi. A grand welcome to you. ನಾನ್ ಲಾಕಪ್ ನಿಂದ ಹ್ಯಾಕ್ ತಪ್ಸ್ಕೊಂಬಂದೆ ಅಂತ ಆಶ್ಚರ್ಯ ಆಗ್ತಾ ಇದೆಯಲ್ಲ? ವೆರಿ ಸಿಂಪಲ್, ವೆರಿ ಸಿಂಪಲ್. ನಿಮ್ಮ ಮಾವ ಭುಜಂಗರಾವ್ ಪ್ಲಾನ್ ಹಾಕ್ತಾ, ನಮ್ಮಪ್ಪ ದುಡ್ಡು ಬಿಸಾಕ್ತ, ಹೆಡ್ ಕಾನ್ಸ್ಟೇಬಲ್ ಬೀಗ ತೆಗೆದ, ಇನ್ಸ್ಪೆಕ್ಟ್ರು ದಾರಿ ತೋರಿಸ್ದ. ಫೈನೇಜ್ ನೋ ಚಾನ್ಸ್ ಭಾರತಿ. ಈ ಡೋರ್ಸು ಬಹಳ ಸ್ಟ್ರಾಂಗ್ ಆಗಿದೆ. ಹೊರಗಡೆಯಿಂದ ಚಿಲ್ಕ ಹಾಕಿದ್ಮೇಲೆ ಜಪ್ಪಯ್ಯ ಅಂದ್ರೂ ಬಾಗಿಲು ತೆಗೆಯಕಾಗ. ಕಾಪಾಡಿ ಕಾಪಾಡಿ ಅಂತ ದ್ರೌಪದಿ ಕಿರ್ಚಿದ ತಕ್ಷಣ ಕೃಷ್ಣ ಪ್ರತ್ಯಕ್ಷ ಆಗೋದಿಕ್ಕೆ ಇದು ದ್ವಾಪರ ಯುಗ ಅಲ್ಲ, ಕಲಿಯುಗ. ಏ ಶಿವಾನ್ ಯುಗ.
ನೀನೇನೋ ನಿನ್ ಕೋರ್ಟ್ ನಲ್ಲಿ ನಾನು ಅಪರಾಧಿ ಅಂತ ವಾದ ಮಾಡ್ಬಿಟ್ಟೆ. ಅಲ್ಲಿಂದ ತಪ್ಪಿಸ್ಕೊಂಡ್ ಬರೋದು ಹೇಗೆ ಅಂತ ನನ್ ಮನೇಲಿರೋ ನೋಟಿನ ಕಂತೆಗಳು ಗೊತ್ತು. ಇದು ನನ್ ಕೋರ್ಟ್, ಇಲ್ಲಿ ನಾನೇ ಜಡ್ಜು, ನಂದೇ ಜಡ್ಜ್ಮೆಂಟ್. ನಿನ್ ಜೀವಮಾನದಲ್ಲಿ ನೀನ್ ಮರೆಯಕ್ಕಾಗ್ದಿರೋಂತ ಶಿಕ್ಷೆನ ಈ ಮೆಮೋರಿಯಲ್ ಹಾಲ್ ನಲ್ಲಿ ನಾನ್ ನಿನಗ್ ಕೊಡ್ತೀನಿ. ಆಗ್ಬಾರ್ದು, ಇನ್ನೊಬ್ಬ ಹೆಂಡತಿ ಆಗ್ಬಾರ್ದು. ನೀನ್ ನನ್ನ ಹೆಂಡತಿ ಆಗ್ಬೇಕು, ನಿನ್ ಆಸ್ತಿ ಎಲ್ಲ ನನಗ್ ಸೇರ್ಬೇಕು ಅಂತ ನಮ್ಮಪ್ಪ ಎಷ್ಟೊಂದು ಆಸೆ ಇಟ್ಕೊಂಡಿದ್ದ. ಎಲ್ಲ ನಿರಾಶೆ ಮಾಡ್ಬಿಟ್ಟೆ. ನೌ ಐ ಆಮ್ ಗೋಯಿಂಗ್ ಟು ರೇಪ್ ಯು. ನಿನ್ ಗಂಡ ಇದು ನಂಬಕ್ಕೂ ಆಗಲ್ಲ, ನನಗ್ ಶಿಕ್ಷೆ ಕೊಡಕ್ಕೂ ಆಗಲ್ಲ. ಕಮ್ ಆನ್. Come on, you bitch, don't act so smart. ಇದುವರೆಗೂ ನಡೆದ ವಾದ ವಿವಾದ ವಿಚಾರಣೆಗಳಿಂದ ತಿಳಿದು ಬಂದಿರುವುದೇನೆಂದರೆ, ಶ್ರೀ ಮೋಹನ್ ರಾವ್ರವರ ಫ್ಯಾಕ್ಟರಿ ದುರಂತದ ಬಗ್ಗೆ ಈ ಊರಿನ ಗಣ್ಯ ವ್ಯಕ್ತಿಗಳಾದ ಶ್ರೀ ಸದಾನಂದ್ರವರ ಮಗ ಶಿವಾನಂದರ ಬಗ್ಗೆ ಆರೋಪ ಹೊರಿಸಿದ್ದು, ಸಾಕ್ಷಿ ಪುರಾವೆಗಳು ಬಲಹೀನವಾದ್ದರಿಂದ ಅವರನ್ನು ಆರೋಪದಿಂದ ಮುಕ್ತಗೊಳಿಸಲಾಗಿದೆ. ಹಾಗೂ ನಿರಪರಾಧಿಯಾದ ಅವರು ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕನ್ನು ಮರಳಿ ಪಡೆದಿದ್ದಾರೆ. ಇದು ತುಂಬಾ ಅನ್ಯಾಯ ಯುವರಾನ. ಸಾರಾಯಿ, ಮಟ್ಕ, ವ್ಯಭಿಚಾರ ಗೃಹಗಳ ಒಡೆಯರಾದ ಶ್ರೀ ಭುಜಂಗರಾವ್ ಅವ್ರನ್ನ ನಿಮ್ಮ ಕೋರ್ಟ್ ದೇಶೋದ್ಧಾರಕ ಅಂತ ಕೊಂಡಾಡ್ತಾ ಇದೆ. ಪೊಲೀಸ್ ಸ್ಟೇಷನ್ ನಲ್ಲೇ ಒಬ್ಬ ಹೆಂಗ್ಸ್ನ ರೇಪ್ ಮಾಡಕ್ ಪ್ರಯತ್ನ ಪಟ್ಟು ರೆಡ್ ಹ್ಯಾಂಡ್ ಆಗಿ ಸಿಕ್ಕ ಎಸ್ಐನ ನಿರಪರಾಧಿ ಅಂತ ನಿರೂಪಿಸಿದ ಈ ನಿಮ್ಮ ಕೋರ್ಟ್ ತಮ್ಮ ಸ್ವಾರ್ಥಕ್ಕೋಸ್ಕರ ವಿಷಾನಿಲ ಸೋರೋ ಹಾಗೆ ಮಾಡಿ ನೂರಾರು ಜನರ ಮಾರಣ ಹೋಮ ಮಾಡಿದ ಈ ಶಿವಾನಂದನ್ನ ನಿಮ್ಮ ನ್ಯಾಯಸ್ಥಾನ ಗಂಡಿ ವ್ಯಕ್ತಿ ಅಂತ ಹೇಳಿ ಚುನಾವಣೆಯಲ್ಲಿ ಸ್ಪರ್ಧಿಸೋ ಹಕ್ಕು ನೀಡಿದೆ. ಇವನೊಬ್ಬ ಕ್ರೂರ ಮೃಗ, ಅತ್ಯಾಚಾರಿ. ಅದಕ್ಕೆ ನಾನೇ ಸಾಕ್ಷಿ. ಲಾಕಪ್ ನಲ್ಲಿರುವಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಲಂಚ ಕೊಟ್ಟು ಆಸೆ ಬಂದು ನನಗ್ ಸನ್ಮಾನ ಮಾಡೋ ಹಾಗೆ ಸಂಚು ಮಾಡಿ ನನ್ ಪವಿತ್ರವಾದ ಶೀಲನ ಹಾಳು ಮಾಡಿದ ನೀಚ ಕೀಚಕ ಈ ಶಿವಾನಂದ. ನ್ಯಾಯಾಲಯದಲ್ಲಿ ಜವಾಬ್ದಾರಿಯುತ ಒಬ್ಬ ಪೊಲೀಸ್ ಅಧಿಕಾರಿ ನ್ಯಾಯ ಅನ್ಯಾಯಗಳನ್ನು ತಿಳಿಯದೆ ಅಮಾನುಷವಾಗಿ ವರ್ತಿಸಿದ್ದಕ್ಕಾಗಿ ಕೋರ್ಟ್ ವೇಳೆ ಮುಗಿಯುವವರೆಗೂ ಕೈಕಟ್ಟಿಕೊಂಡು ನಿಂತುಕೊಳ್ಳಬೇಕೆಂದು ಆದೇಶ ನೀಡಲಾಗಿದೆ. ಯುವರ್ ಆನರ್, ಪರ್ಸನಲ್ ರಿವೆಂಜ್ ಅನ್ನೇ ಮನಸ್ಸಿನಲ್ಲಿಟ್ಟುಕೊಂಡ ನನ್ನ ಎದುರಾಳಿ ವಕೀಲರು ನಿರಪರಾಧಿಯಾದ ನನ್ನ ಕಕ್ಷಿದಾರರ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹೊರಿಸಿ ಈ ಕೇಸನ್ನ ಗೆಲ್ಲಲೇಬೇಕೆಂಬ ಕನಸು ಕಾಣ್ತಾ ಇದ್ದಾರೆ. ಆ ದಿನ ಫ್ಯಾಕ್ಟರಿ ದುರಂತಕ್ಕೆ ಕಾರಣ ಅಂತ ಹೇಳಿದ್ರು. ಈ ದಿನ ಸುಳ್ಳಿನ ಕಥೆಯನ್ನೇ ಕಟ್ಟಿ ತಮ್ಮನ್ನೇ ರೇಪ್ ಮಾಡಿದ್ರು ಅಂತ ಹೇಳ್ತಾ ಇರೋದನ್ನ ಕೇಳಿದ್ರೆ ನನಗೆ ನಗು ಬರುತ್ತೆ. ಯಾವ ಹೆಣ್ಣು ತುಂಬಿದ ಸಭೆಯಲ್ಲಿ ಈ ರೀತಿ ತನ್ನ ಮಾನಭಂಗ ಆದ ವಿಷಯನ ಹೇಳೋಲ್ಲ. ಆದ್ರೆ ನಾನು ಹೇಳ್ತಾ ಇದ್ದೇನೆ, ಇದನ್ನ ನಂಬಿ ಮೈ ಲಾರ್ಡ್, believe me. ಆರ್ಡರ್, ಆರ್ಡರ್. ಶ್ರೀಮತಿ ಭಾರತಿಯವರೇ, ನ್ಯಾಯಾಲಯಕ್ಕೆ ಬೇಕಾಗಿರುವುದು ಸಾಕ್ಷಿ ಆಧಾರಗಳೇ ಹೊರತು ಕಣ್ಣೀರು ಕೂಗಾಟವಲ್ಲ. ಇದುವರೆಗೂ ನಡೆದ ವಾದ ವಿವಾದಗಳನ್ನು ಪರಿಶೀಲಿಸಿ ಶ್ರೀ ಶಿವಾನಂದ್ರವರು ನಿರಪರಾಧಿ ಎಂದು ಮತ್ತೊಮ್ಮೆ ತೀರ್ಪಿತ್ತು ತಮ್ಮ ಕರ್ತವ್ಯವನ್ನು ದುರುಪಯೋಗಪಡಿಸಿಕೊಂಡ
ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯರವರನ್ನು ಅಮಾನತ್ತಿನಲ್ಲಿಡಬೇಕೆಂದು ಆದೇಶ ನೀಡಲಾಗಿದೆ. ಅವರಿಗೆ ಸಂಬಂಧಿಸಿದ ಈ ಕೇಸ್ ವಿಚಾರಣೆ ನಡೆಯುವವರೆಗೂ ಅವರನ್ನು ಪೊಲೀಸ್ ಕಸ್ಟಡಿಯಲ್ಲಿ ಇಡಬೇಕೆಂದು ನಿರ್ಧರಿಸಿ ಈ ಕೇಸಿನ ವಿಚಾರಣೆಯನ್ನು ನವೆಂಬರ್ 9ಕ್ಕೆ ಮುಂದೂಡಲಾಗಿದೆ. ಭಾರತಿ, ಭಾರತಿ,
ಜಗನ್ನಾಥ